ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಒಂದು 3 ಬ್ಲೌಸ್ ಆಗ್ಯಾವ. ಇದು 3ನೇ ಬ್ಲೌಸ್ ಸ್ಟಿಚ್ ಮಾಡೋದು. ಈಗ ಬೆಳಗ್ಗೆಯಿಂದ ಕುಂತೀನಿ, ಅರ್ಜೆಂಟ್ ಅದಾವ ಅಂತ ಹೊಲಿದು. ಈ ಥರ ಅರ್ಜೆಂಟ್ ಬ್ಲೌಸ್ಗಳು ಇರ್ತಾವೆ. ಇದಕ್ಕೋಸ್ಕರ ನಾನು ಆಫ್ಲೈನ್ ಕ್ಲಾಸನ್ನು ಸ್ಟಾಪ್ ಮಾಡಿದ್ದೆ. ಬಟ್ ನಾನು ಆಫ್ಲೈನ್ ಕ್ಲಾಸ್ ಸ್ಟಾಪ್ ಮಾಡೋದ್ರಿಂದ ತುಂಬ ಜನರಿಗೆ ತೊಂದರೆ ಆಗತ್ತೆ ಅಂಥೇಳಿ ನಾನು ವ್ಯೂವರ್ಸ್ ಒಬ್ಬರು ಬಂದಿದ್ದಾರೆ. ಅವ್ರ ಒಪಿನಿಯನ್ ನಿಮ್ಮ ಮುಂದೆನೇ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ನಾನು ಪಾಪ ಅವ್ರಿಗೆ ಕೂಡಿಷನ್ನ ಸ್ಟಿಚ್ ಮಾಡ್ಲಾತೀನಿ, ಯಾಕಂದ್ರೆ ಅಷ್ಟು ಅರ್ಜೆಂಟ್ ಬ್ಲೌಸ್ ಕೊಡುವುದವು ನಾನು. ಅದಕ್ಕೆ ಅವ್ರ ಒಪಿನಿಯನ್ ಕೇಳ್ರಿ. ನಾನು ಆಫ್ಲೈನ್ ಕ್ಲಾಸ್ ಸ್ಟಾಪ್ ಮಾಡಿದ್ದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡಾರ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅವ್ರ ಒಪಿನಿಯನ್ ನೀವು ಕೇಳ್ರಿ. ಮತ್ತು ನೀವು ಸ್ಟಾರ್ಟ್ ಮಾಡ್ರಿ ಅಂದರೆ ಮತ್ತೆ ನಾನು ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೇನೆ. ಹೌದು, ಇವರೇ ನೋಡ್ರಿ ನಮ್ಮ ವ್ಯೂವರ್ಸ್, ಸಬ್ಸ್ಕ್ರೈಬರ್ ಇವರು. ಹಲೋ, ನಮಸ್ಕಾರ. ನಾನು ಇವ್ರು ಮೇಡಮ್ ಹತ್ರ ಟೈಲರಿಂಗ್ ಕಲಿಬೇಕಂತ ಸರ್ ನಾನು ಭಾಳ ದಿವಸದ ಇಚ್ಛೆ ಇತ್ತು. ಹಾಗಾಗಿ ನಾನು ವಿಡಿಯೋ ನೋಡ್ತಾ ಇದ್ದೆ. ಏನೋ ಇವತ್ತು ಅವಕಾಶ ಸಿಕ್ತು. ನಾನು ಇವ್ರ ಹತ್ರ ಬಂದರೆ ಇಲ್ರಿ ನಾನು ಬಿಟ್ಟಿದ್ದೀನಿ, ನಾನು ಹಿಂಗೆ ಮಾಡ್ತಾಯಿಲ್ಲ, ನನಗೆ ಆಗ್ತಾಯಿಲ್ಲ, ಹೆಲ್ತ್ ಇಶ್ಯೂಸ್ ಅಂತ ಹೇಳಿದರು. ಅದಕ್ಕೆ ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಒಂದು ಸಮಯಾವಕಾಶ ತೊಗೊಂಡು ಕೇಸಂದ ಕ್ಲಾಸ್ ತೊಗೊಳ್ರಿ, ನಾ ಇಲ್ಲಿಯವಳಲ್ಲ, ನಾ ಗುಲ್ಬರ್ಗದವಳು, ಅದಕ್ಕೆ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ, ನನಗೇನೋ ಹೊಲಿಬೇಕು ಅಂತ ಖಾಯಸ್ಸಾಗಿದೆ, ಅದಕ್ಕೆ ನಾನು ಕಲಿಸ್ರಿ ಅಂತ ಸಹ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಅದಕ್ಕೆ ಅವರು ಒಪ್ಕೊಳ್ಳಿ ಅಂತ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ. ಈ ಅಂಬಿಕಾ ಟೇಲರ್ ಅವ್ರ ಹತ್ರ ಒಂದು ನೋಟ್ಸ್ ತೊಗೊಂಡಿದ್ದೀನಿ. ಇದಕ್ಕೊಂದು 800 ರೂಪಾಯಿ ಅಂತ. ಇದು ಮನೆಗೆ ಹೋಗಿ ಸಹ ಸ್ಟಡಿ ಮಾಡ್ಕೊಳ್ಳಿಕ್ಕಂತ ತೊಗೊಂಡಿದ್ದೀನಿ. ಕ್ಲಾಸ್ ತೊಗೊಂಡು ಆನ್ಲೈನ್ ತೊಗೊಂಡು ಹೆಲ್ಪ್ ಮಾಡಲಿಕ್ಕೆ ಇದು ಬುಕ್ ಉಪಯೋಗ ಆಗ್ತದೆ. ಇದನ್ನು ನೀವು ಪ್ರತಿಯೊಬ್ಬರು ತೊಗೊಳ್ಬೇಕಂತ ಸರ್ ನನ್ನ ಒಂದು ರಿಕ್ವೆಸ್ಟ್. ಇದನ್ನು ಚೆನ್ನಾಗಿ ಬರೆದಿದ್ದಾರೆ. ಇದು ಎಲ್ಲರಿಗೂ ಅರ್ಥ ಆಗ್ತದೆ. ಇದು ಒಂದು ಸರ್ತಿ ನೀವು ತೊಗೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಇಷ್ಟೇ ನನಗೆ ವಿನಂತಿ ಹೇಳ್ತದೆ. ಈಗ ನಾವು ಬಿಸಿ ಲೈಫ್ ಒಳಗೆ ಈ ಥರ ಇರೋರು ಫ್ರೆಂಡ್ಸ್ ಆದರೂ ನನ್ನ ನೋಡೋಂಗಿಲ್ಲ. ಕೆಲವೊಂದಿಷ್ಟು ಕಸ್ಟಮರ್ ಇವ್ರು ಯಾವ ರೀತಿ ಇರ್ತಾರೆ ಅದನ್ನಂತ ಯಾರೂ ಅಬ್ಸರ್ವ್ ಮಾಡೋಂಗಿಲ್ಲ. ನನ್ನ ಕಂಟೆಂಟ್ ಅಂದರೆ ನಾನು ವಿದ್ಯೆನ ನೋಡಿ ಬರ್ತಾ ಇದ್ದಾರೆ ತುಂಬ ಜನ. ನನಗೂ ಒಂದು ಸ್ವಲ್ಪ ಅಪ್ಡೇಟ್ ಆಗುವಂಥ ಆಸೆ ಅದ. ಸ್ವಲ್ಪ ಟೈಮ್ ಕೊಡ್ರಿ ಅಷ್ಟೇ. ಮತ್ತು ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಕೂಡ ತುಂಬ ಹೇಳ್ತಾ ಇದ್ದೀವಿ, ಇಷ್ಟೆಲ್ಲ ಅರ್ನ್ ಮಾಡ್ತೀರಿ ನೀವು ಮಂತ್ಲಿ, ನೀವು ಕೂಡ ಇನ್ನೂ ಅಪ್ಡೇಟ್ ಆರಿ ಮೇಡಮ್, ನಿಮ್ಮ ಬಿಸ್ನೆಸ್ ಅಪ್ಡೇಟ್ ಮಾಡಿಕೊಂಡ್ರೆ ನೀವು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ನನ್ನ ಸ್ಟೂಡೆಂಟ್ ಹೇಳ್ತಾರೆ. ನಾನು ಕೂಡ ಇನ್ನೊಂದು ಅಪ್ಡೇಟ್ ಆಗ್ತೀನಿ. ಬಟ್ ಒಂದು ಸ್ವಲ್ಪ ನನಗೆ ಟೈಮ್ ಬೇಕು. ಇದು ತುಂಬ ಸ್ಟಿಚಿಂಗ್ ಅದಾವೆ, ಸ್ಟಿಚಿಂಗ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ 1ನೇ ತಾರೀಕಿನಿಂದ ನಾನು ಆಫ್ಲೈನ್ ಕ್ಲಾಸನ್ನು ಮತ್ತೆ ಇವರೆಲ್ಲ ರಿಕ್ವೆಸ್ಟ್ ಸಂಬಂಧ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಅನ್ಕೊಳಕ್ಕೆ ಹೋಗಬೇಡ, ಒಮ್ಮೆ ಸ್ಟಾರ್ಟ್ ಮಾಡ್ತೀನಿ ಒಮ್ಮೆ ಸ್ಟಾಪ್ ಮಾಡ್ತೀನಿ ಅಂತ. ನಾನು ಸ್ಟಾಪ್ ಮಾಡಿಂದ ತುಂಬ ಜನ ಕಾಲ್ ಮಾಡ್ಯಾರ ನನಗೆ, ಮೇಡಮ್ ರೀ ನಾವು ಬ್ಯಾಸ್ಗೆ ಸೂಟಿ ಒಳಗೆ ಊರಿಂದ ಬಂದು ನಿಮ್ಮ ಹತ್ರ ಕಲಿಬೇಕು ಅನ್ನಕತ್ತೀವಿ, ನೀವು ಹಿಂಗೆ ಸ್ಟಾಪ್ ಮಾಡಿದ್ರೆ ಹೆಂಗೆ ರೀ, ನೀವು ಒಟ್ಟು ನಮ್ಗೆ ಏನಕ್ಕೆ ಆಗೋಲಕ್ಕೆ ಕಲಿಸ್ಕೊಡ್ರಿ, ನಾವು ಮನೆ ಮುಂದೆ ಆಗೋಲಕ್ಕೆ ಬಂದು ಕೊಡ್ತೀವಿ ಈ ರೀತಿ ನನಗೆ ಹೇಳತ್ತಾರೆ. ಮೊದಲೇನು ಬಿಟ್ಟಾರಲ್ಲ ಆಫ್ಲೈನ್ ಸ್ಟೂಡೆಂಟ, ಅವ್ರು ಕೂಡ ಫೋನ್ ಮಾಡ್ತಾ ಇದ್ದಾರೆ, ಮೇಡಮ್ ಅರ್ಧನೇ ಆಗೈತಿ, ಇನ್ನೂ ಅರ್ಧನ ಕಂಪ್ಲೀಟ್ ಮಾಡಿ, ಆಮೇಲೆ ನಾವು ಡ್ರೆಸ್ಗೆ ಕೂಡ ಬರ್ತೀವಿ, ನಮ್ಮ ಫುಲ್ ಎಲ್ಲ ಕೋರ್ಸ್ ಕಂಪ್ಲೀಟ್ ಆಗುತ್ತಾನೆ, ನಾವು ಕ್ಲಾಸನ್ನು ಬಿಡಂಗಿಲ್ಲ ಅಂತ ಈ ರೀತಿ ಹೇಳಾಕ್ತಾರೆ. ಇವ್ರು ನಾನು ಫೋನ್ ಕಾಲ್ ಮಾಡಾರೆ ಬಂದಾರೆ. ಯಾಕಂತಂದ್ರೆ ನಾನು ಫೋನ್ ರಿಸೀವ್ ಮಾಡಿ ಅವ್ರು ಕೇಳಿದ್ರಂದ್ರೆ ಇಲ್ಲ ನನಗೆ ಆಗಲ್ಲ ಅಂತ ಹೇಳ್ತೀನಿ ಅಂತೇಳಿ ಫೋನ್ ಮಾಡಲಾರ್ದೆ ಬಂದು ನನಗೆ ಒತ್ತಾಯ ಮಾಡಿದರು. ಅವ್ರ ಮನಸ್ಸು ನೋಸ್ಲಾಕ ನನಗೆ ಇಷ್ಟ ಇಲ್ಲ. ಆಮೇಲೆ ಎಲ್ಲರೂ ತುಂಬ ಜನರು ಕಲಿತೀನಿ ಅಂತ ಏನು ಹೇಳಾಕ್ತಾರೆ, ಎಲ್ರಿಗೂ ಕೂಡ ನಾನು ಮುಂದೆ ಕಲಿಸ್ಕೊಡ್ತೀನಿ. ಯಾರ್ಯಾರಿಗೆಲ್ಲ ನಮ್ಮ ಆಫ್ಲೈನ್ ಕ್ಲಾಸಿಗೆ ಬರುವಂಥ ಇಂಟ್ರೆಸ್ಟ್ ಅದ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಮೆಸೇಜ್ ಮಾಡಿರಿ ಅಥವಾ ಕಾಲ್ ಮಾಡಿರಿ, ನಾನು ಏನಂಬುದು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಎಷ್ಟು ಒಲ್ಲೆ ಅಂತಂದರೂ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇಲ್ಲ ಆಫ್ಲೈನ್ ಕ್ಲಾಸಿಗೆ. ಯಾಕಂದರೆ ನನಗೆ ಸ್ಟಿಚಿಂಗ್ ಜಾಸ್ತಿ ಇರೋದ್ರಿಂದ ಸ್ಟಿಚಿಂಗ್ ಮಾಡಿಕೊಂಡು ಕ್ಲಾಸ್ ಹೇಳಿ ಆನ್ಲೈನ್ ಕ್ಲಾಸಸ್ಸು ಹಿಂಗೆಲ್ಲ ಲೇಟ್ ಆಗ್ತದೆ, ನನ್ನ ಕೆಲಸಗಳು ಡಿಲೇ ಆಗ್ತಾವೆ. ಯಾಕಂದರೆ ಸ್ಟಿಚಿಂಗ್ ಹಾಕಿರ್ತಾರೆ, ಅವ್ರಿಗೂ ಕೂಡ ನಾನು ಬ್ಲೌಸ್ ಕೊಡೋದು ಲೇಟ್ ಆಗ್ತೈತಿ. ಹೀಗಾಗಿ ನಾನು ಕ್ಲಾಸನ್ನು ಸ್ಟಾಪ್ ಮಾಡಿದ್ದೆ. ಸ್ಟಾಪ್ ಏನು ಮಾಡೀನಿ ಅದು ವಿಡಿಯೋ ಏನು ಹಾಕಿದ್ದೆ, ಅದು ವಿಡಿಯೋ ಕೂಡ ನಾನು ಎಲ್ಲರದು ಕಿರಿಕಿರಿ ಜಾಸ್ತಿ ಆಗೋಣ ನಾನು ವಿಡಿಯೋ ಕೂಡ ಡಿಲೀಟ್ ಮಾಡಿದೆ. ಯಾಕಂದರೆ ತುಂಬ ಜನರು ಕಾಲ್ ಮಾಡಿ ನಾನು ಬ್ಯಾಸ್ಗೆ ಸೂಟಿ ಒಳಗೆ ನಿಮ್ಮ ಕಡೆ ಕಲಿತೀನಿ ರೀ, ಬರಾಕತ್ತೀನಿ, ಹತ್ರನೇ ಕಲಿಬೇಕು ಅಂತ ತುಂಬ ಜನ ನನಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಹಾಕಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಾರ. ಎಲ್ಲರ ಮನಸ್ಸು ಯಾಕೆ ನೋಯಿಸ್ಬೇಕು. ಆಮೇಲೆ ಈಗಿದ್ದ ಆಫ್ಲೈನ್ ಕ್ಲಾಸ್ಗಳು ಅಂದರೆ ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ನಲ್ಲ, ಅವರು ಕೂಡ ಇನ್ನೊಂದು ಸ್ವಲ್ಪ ಬ್ಲೌಸ್ ಅದ ಅವು ಕೂಡ ಮುಗಿಸ್ಕೊಡ್ರಿ, ನಾನು ಡ್ರೆಸ್ ಕೋರ್ಸಿಗೂ ಕೂಡ ಹಚ್ತೇವೆ, ನಾವೆಲ್ಲ ಪೂರ್ತಿ ನಿಮ್ಮ ಕಡೆನೇ ಕಂಪ್ಲೀಟ್ ಮಾಡ್ಕೋತೀವಿ ಅಂತ ಎಲ್ಲರೂ ತುಂಬ ರಿಕ್ವೆಸ್ಟ್ ಮಾಡಕತ್ತಿಂದ ಅವ್ರ ಮನಸ್ಸು ನೋಸು ಇಷ್ಟ ಆಗಲಿಲ್ಲ. ನಾನೇನೋ ಕ್ಲಾಸಸ್ ಮಾಡಬಾರ್ದು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದೆ. ವಿಡಿಯೋ ನೋಡಿ ತುಂಬ ಜನ ಬೇಜಾರು ಮಾಡಿಕೊಂಡ್ರು. ಅದಕ್ಕೋಸ್ಕರ ನಮ್ಮ ಮತ್ತೆ ಹೊಳ್ಳೆ ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಕತ್ತೀನಿ. ಫೆಬ್ರವರಿ 1ನೇ ತಾರೀಕಿನಿಂದ ನನ್ನ ಕ್ಲಾಸ್ ಸ್ಟಾರ್ಟ್ ಅದಾವು. ಅದರೊಳಗಾಗಿ ಯಾರೆಲ್ಲ ಬರಬೇಕು ಅನ್ನಕತ್ತಿರಲ್ಲ, ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಅಥವಾ ಕಾಲ್ ಮಾಡಿ ಕೇಳ್ಕೊಬೋದು. ಮತ್ತು ಇನ್ನೊಂದು ಏನಂದರೆ ಬ್ಯಾಸ್ಗೆ ಸೂಟಿ ಒಳಗೆ ನಾನೇನು ಆಫ್ಲೈನ್ ಕ್ಲಾಸ್ ಅದಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡೀನಿ. ಯಾಕಂದ್ರೆ ಅವಾಗ ತುಂಬ ಜನ ಬರ್ತೀನಿ ಅಂತಂದಾರೆ. ಟೈಮಿಂಗು ಮತ್ತು ನಾನು ಹೇಳುವಂಥ ಮೆಥಡ್ ಮತ್ತು ಇನ್ನೊಂದು ಏನಂದ್ರೆ
ಈಗ ನಾನು ಮಂತ್ಲಿ ಫೀಸ್ ತೊಗೋತೀನಿಲ್ಲ, ಆವಾಗ ಹಾಗಿಲ್ಲ. ಒಂದು ಕೋರ್ಸ್ ಮಾಡೋದು, ಕೋರ್ಸಿಗೆ ಇಂತಿಷ್ಟಂತೆ ಅಮೌಂಟ್ ಇಡೋದು. ಆ ರೀತಿ ನಾನು ಬ್ಯಾಸ್ಗೆ ಸೂಟಿ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ಈ ಸದ್ಯಕ್ಕೆ ಎಮರ್ಜೆನ್ಸಿ ಇದ್ದವರು ಹುಡುಗರು ಸಾಲ ಸೂಟಿ ಕೊಡೋದ್ರಾಗೇ ಬಂದು ಹೋಗ್ಬೇಕನ್ನೋರು ಬರ್ಬೋದು, ನಡೀತದ. ಯಾಕಂದ್ರೆ ಆ ಥರ ನನಗೆ ಕೇಳಿದ್ರಿ ನೀವು, ಆ ಥರ ಇದ್ರೆ ಬಂದು ಮಾತಾಡ್ಬೋದು. ಬಾಯ್ ಫ್ರೆಂಡ್ಸ್.